ಅನನ್ನ ಪಾತೆಯೇ ಅಪತಿತೆ ನಾವು ಧನ್ಯವಾದಗಳು ಅರ್ಪಿಸ್ತೇವೆ. ಯಾಣ ಮುಗಿಲಿಲ್ಲ ಯಾಣ ಅರ್ಧಂಬರ್ಧ ನಮ್ಮ 3 ಬಾರಿ ಶಾಪ್ ಮಾಡ್ತಿರಲ್ಲ. ಅನನ್ನ ಪಾತೆಯೇ ಅಪತಿತೆ ಅಪಾತಿಯ ಅಪತಿತೆ ಒಂದು ಮುಂಜಾನೆ ನಾನು ನೋಡಾಕ ನಾ ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲೇ ಬರ್ತೀಯಲ್ಲ ಯಪ್ಪ ನನಗೆ ಯಾಕ ಸರಿ ಕಾಣಕತ್ತಿಲ್ಲ ನೋಡು. ಹೌದು ಆ ಮಗಳ ನಾ ನಿನ್ನಿಂದ ಅಡ್ಡಾಡೋದು ಸರಿ ಕಾಣಂಗಿಲ್ಲ. ಅದ ಸತ್ಯ ಮತ್ತು ಬಸ್ ಅಡ್ಡಾಡ್ತಾರಲ್ಲ ಅದ ನಿನಗೆ ಸರಿ ಕಾಣ್ತೇನ? ಏಯಪ್ಪ ಅಲ್ಲ ಏನ್ ಮಾಡ್ಬೇಕು ನಾನು? ನೀ ನನ್ನ ಮದ್ವಿ ಮಾಡಿದೆ ಅಂದ್ರ ನಾನೇ ಹಿಂಗ ನಾ ಹಿಡಿದಾಗ ಬರೀ ಗಂಡ್ಮಕ್ಳಿಂದ ಅಡ್ಡಾಡ್ತಿದ್ದೆ. ಅಲ್ಲಪ್ಪ ನನ್ನ ವಯಸ್ಸು ಹಿಂಗೈತಿ ನನಗೆ ತಡ್ಕೊಳಕಾಗಲ್ಲ ನಾ ಅಡ್ಡಾಡ್ತೀನಿ. ಅಲ್ಲ ನಿನಗೆಲ್ಲ ತಿಳ್ಬೇಕು ಹೆಣ್ಮಕ್ಳ ಕಷ್ಟ. ಅವನವನ ನೀನು ನಿಗರಿದ್ರ ನಮ್ಮ ಅವ್ವರ ಹುಟ್ಟಿದಂದ್ರ ನನ್ನ ಕಷ್ಟ ಏನಂತ ನಮ್ಮ ಅವ್ವಗ ಗೊತ್ತಾಕಿತ್ತು. ಯಪ್ಪ ನಾ ಹೆಂಗಿರ್ಲೋ ಯಪ್ಪ ಯವ್ವ ಯಪ್ಪ ನಾ ಹೆಂಗ ಬಾಳೆ ಮಾಡ್ರು ಗಂಡಿರ್ಲಾರ್ದಂಗ. ಯವ್ವ ಮಗಳ ಅಳಬಾಡ್ಬೆ. ಏನು ಉಪಯೋಗ ಆಗ್ಲಿಲ್ಲ ಯಪ್ಪ, ಏನು ಉಪಯೋಗ ಆಗ್ಲಿಲ್ಲ ನನಗ. ಯವ್ವ ಮಗಳ ನೀ ಅಳಬಾಡ್ಬೆ. ನೀ ಹತ್ರ ನನ್ನ ಕರಳ ಚುರುಕಂದಂಗ ಹಾಕತ್ವಿ. ಯವ್ವ ನಾನು ಗಂಡು ಹುಡ್ಕಾಕತ್ತೀನಿ. ನಮ್ ಗೌಡ್ರ ಕಾರ್ತಿಕ್ ನಂತರ ಹುಡ್ರ ಅದಾರ ಬಾಳ ನಮ್ಮ ಊರಾಗ. ಅದಕ್ಕ ಬ್ಯಾಡ ಚಲೋ ಗಂಡ ನೋಡಾಕತ್ತೀನಿ ತಡಿ. ಹುಡುಕ್ತಿದಪ್ಪ ಹುಡುಕ್ತಿದಿ. ಹುಡುಕ್ಲಾರ್ದ ಏನ್ ಮಾಡ್ತಿ ನೀ? ಯಾವ ಹುಡ್ಕೋ ಗೊತ್ತನ? ಅವನವನ ಮುದಿಕೆಯಾಗಿ ಒಂದ್ 60-70 ವರ್ಷ ಆಗಿಂದ ಅವನ ಕಟ್ಟಿ ಮೇಲೆ ತುಂಬಾ ಹೊಚ್ಕೊಂಡು ಮುದುರ್ಕೊಂಡು ಮುಕ್ಕೋತೇವಲ್ಲ ಆವಾಗ ಹುಡ್ಕವನಿ. ಮಗಳ ನಿನ್ನ ಜಾತಕದಾಗ ಏನೋ ಐತಂತ ಅದ್ರ ಸಂಬಂಧ ನಮ್ಮ ಒಂದು ಒಳ್ಳೆ ಸ್ವಾಮಿ ಹತ್ರ ನೋಡಿ ನಿನ್ನ ಭವಿಷ್ಯ ಕೇಳಿ ಮದುವೆ ಮಾಡಿಸ್ಬೇಕಂತ ಮಾಡೀನಿ. ಹೌದೇನೋ ಯಪ್ಪ? ಹಂಗಂದ್ರ ಮೊದಲ ಸ್ವಾಮಿಯರ್ ಎಲ್ಲಾದ್ರೂ ನೋಡ್ಕೊಂಡು ಅವ್ರ ಹತ್ರ ನನ್ನ ಭವಿಷ್ಯ ಕೇಳ್ಕೊಂಡು ನನ್ನ ಮದುವೆ ಆಗುತ್ತೋ ಇಲ್ಲೋ ಅಂತೇಳಿ ವಿಚಾರಿಸ್ಕೊಂಡು ಬರೋದು ನಡಿ. ನೋಡಯ್ಯಪ್ಪ ಅಲ್ಲಿ ಯಾರೋ ಸ್ವಾಮಿಗಳು ಬರಾಕತ್ತಾರ. ಸರ್ವನ್ನ ತಗ್ಗಿ ನಿನ್ನ ತಮ್ಮೂರೀಕರ ಬರಲೇ ಬಾರಿ ತಡೆದು ತಮ್ಮೂರೀಕರ. ಸರ್ವನ್ನ ತಗ್ಗಿ ನಿನ್ನ ತಮ್ಮೂರೀಕರ ಬರಲೇ ಬಾರಿ ತಡೆದು ತಮ್ಮೂರೀಕರ. ಸರಸ ಸಂಗೀತದ ಗುರುಗಳರಿಯದೆ ಸರಸ ಸಂಗೀತದ ಗುರುಗಳರಿಯದೆ ಬರಲೇ ಬಾರಿ ತಡೆದು ತಮ್ಮೂರೀಕರ. ಸರ್ವಲ್ಲ ಶಿವಾಯ ಶಿವಾಯ ಶಿವಾಯ. ಏನ್ರಿ ಯಾವ ಮಠ ಸ್ವಾಮಿಯರ್ ನೀವು? ಎತ್ತಾಗ ಪಾದ ಬೇಸಿರಲ್ಲ. ನಾವು ಗುದ್ಲೇಶ್ವರ ಮಠದ ಎಬಿಸಿ ಗುದ್ದುವ ಸ್ವಾಮಿಗಳು. 90 ಊಟ ಉಂಡು 25 ವರ್ಷ ಕಪ್ಪತ್ತು ಗುಡ್ಡದಾಗ ತಪಸ್ಸು ಮಾಡಿ ಇನ್ನೂ ಹೆಚ್ಚಿನ ತಪಸ್ಸಿಗಾಗಿ ಹಿಮಾಲಯಕ್ಕೆ ತೆಳುತ್ತಿದ್ದೇವೆ. ಭಕ್ತ ಯಾರು ಈ ಕನ್ಯೆ? ಸ್ವಾಮ್ಯಾರ ಈಕಿ ನನ್ನ ಒಬ್ಬೇಕೆ ಮಗಳ ಅಂಜಲಿ ಅಂತ. ಎದ್ದೇಳು ಭಕ್ತೆ ಎದ್ದೇಳು. ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ. ಸ್ವಾಮ್ಯಾರ ಮೆಚ್ಚೋ ಅಂತ ಕೆಲಸ ನನ್ನ ಮಗಳು ಏನ್ ಮಾಡ್ಯಾಡ್ರಿ? ಏನಿಲ್ಲ ಭಕ್ತ, ಈಗಿನ ಕಾಲದಲ್ಲಿ ಕನ್ಯೆಯರು ಕಾಲಿಗೆ ಬೀಳುವುದು ತುಂಬಾ ಕಡಿಮೆಯಾಗಿದೆ. ಅದರಲ್ಲಿ ಸೋಕಿ ಹೆಚ್ಚಾಗಿದೆ. ಇಂಥದ್ರಲ್ಲಿ ನಿನ್ನ ಮಗಳು ನನ್ನ ಕಾಲಿಗೆ ಬಿದ್ದಳಲ್ಲ, ಅದಕ್ಕೆ ಮೆಚ್ಚಿದೆ ಅಂತ ಹೇಳಿದೆ.
ಸ್ವಾಮಿಗಳೇ, ನನ್ನ ಮಗಳ ಭವಿಷ್ಯ ತಮಗೆ ತಿಳಿದಿದ್ರ ಸ್ವಲ್ಪ ನೋಡಿ ಹೇಳ್ರಿ. ಆಯ್ತು ಭಕ್ತ, ನಾ ಹೇಳಿದ ಹಂಗೆ ಕೇಳಿದ್ರೆ ಮಾತ್ರ ಹೇಳಿವೆ, ಇಲ್ಲ ಅಂದ್ರೆ ಸುಟ್ಟು ಭಸ್ಮ ಮಾಡಿ ಬಿಡುವೆ. ಸ್ವಾಮ್ಯಾರ ನೀವ್ ಹೇಳ್ದಂಗ ಕೇಳ್ತೇನ್ರಿ. ನಾ ಏನಾರ ತಪ್ಪು ಮಾಡಿದೆ ಅಂದ್ರ ಸುಟ್ಟು ಬಿಡ್ರಿ ಸ್ವಾಮ್ಯಾರ. ನೋಡು ಭಕ್ತ, ನಿಮ್ಮೂರಲ್ಲಿ ಇವಳಿಗೆ ಇಬ್ಬರು ಗಂಡಂದಿರು ಗಂಟು ಬಿದ್ದಿದ್ದಾರೆ. ಒಬ್ಬನು ಬೇರೆ ಊರಿನವನು, ಇನ್ನೊಬ್ಬನು ನಿಮ್ಮ ಸೋದರ ಸಂಬಂಧಿ. ಹೌದ್ರಿ ಸ್ವಾಮ್ಯಾರ, ನಿಜ ಆಯ್ತು ನೀವು ಹೇಳೋದ. ಹೌದ್ರಿ ಅಪ್ಪ, ಹೌದ್ರಿ ಹೌದ್ರಿ ಸ್ವಾಮ್ಯಾರ, ನೀವ್ ಹೇಳೋ ಮಾತು 100ಕ್ಕೆ 100 ಖರೆ ಐತ್ರಿ, ಖರೆ ಐತಿ. ಮೆಲ್ಲ ಕೇಳ ನಿನ್ನವನ. ಸ್ವಾಮಿಯರ್ಗೆ ಏನಾರ ಕೇಳಿ ಬಿಟ್ರ ಹಿಂದ್ಯಾಗ ನಮ್ಮ ಇಬ್ಬರು ಕೂಡಿ ಮಣ್ಣಾಗ ಇಡ್ತಿದ್ದಿ ನೀನ. ಭಕ್ತ, ಸ್ವಲ್ಪ ನಿಧಾನವಾಗಿ ಹೇಳಲು ಹೇಳು, ನಮ್ದು ಕಠಿಣ ಮುಗಿದು ಹೋಗಿತ್ತು. ಆಯ್ತು ಸ್ವಾಮಿ ಹೇಳ್ತೇನೆ. ಭಕ್ತ, ನೀನು ಸ್ವಲ್ಪ ಆ ಕಡೆ ನಿಲ್ಲು, ನಾನು ಒಂದು ಕರ್ಮಂತ್ರ ತೆಗೆದೈತಿ, ತೆಗೆದ ಮೇಲೆ ನಿಮ್ಮನ್ನ ಕರಿತೀನಿ, ಆಮೇಲೆ ಬರುವಂತ್ರಿ. ತೆಗೀರಿ ಸ್ವಾಮಿ, ತೆಗೀರಿ ನೀವು. ಸಾಧು ಇದ್ದಂಗ ನನ್ನ ಮದುವೆ ಆಗುತ್ತೋ ಇಲ್ಲೋ, ಈ ವರ್ಷ ನಾ ಹಡಿತೀನೋ ಇಲ್ಲೋ, ಮುಂದಿನ ವರ್ಷ ಮದುವೆ ಆಗುತ್ತೋ ಹೇಳ್ರಿ ಅಪ್ಪ, ಹೇಳ್ರಿ. ನನಗ ಯಾರ ಮದುವೆ ಆದ್ರೂ ಉದ್ದಾರ ಹಾಕಿನ ಅದನ್ನ ಹೇಳ್ರಿ. ನೋಡು ಭಕ್ತಿ, ನೀನು ಬೇರೆ ಊರಿನವನ ಜಾತಕ ಸರಿ ಇಲ್ಲ. ನಿಮ್ಮ ಸೋದರ ಮಾವ ಅವನನ್ನು ಮದುವೆ ಮಾಡ್ಕೊಂಡ್ರೆ ನಿನ್ನ ಜಾತಕ ತುಂಬಾ ಒಳ್ಳೇದಿರುತ್ತೆ. ಯಾರು ನಮ್ಮಮ್ಮ? ನಮ್ಮ ಸೋದರ ಮಾಮ. ಅವನ ಫಿಕ್ಸ್ ಆಗದ ಗ್ಯಾರಂಟಿ ಬಿಡ್ರಿ. ಅಲ್ಲ ಏನ ಮಂತ್ರ ಅದಕ್ಕೆ ಒಂದ್ ಕರ್ಮಂತ್ರ ಐತಿ, ತೆಗಿತೀನಿ. ಆ ಕಡೆ ಅವರು ನಿಂತ್ಕೊಂಡಾರ, ನೀವು ಈ ಕಡೆ ಬರ್ರಿ. ಅದು ಹೋಗೇ ಬಿಟ್ಟಿದ್ರಿ ಗಾಡಿ ಓದ್ರಿ. ಹಂಗಾರ ಶುರು ಮಾಡ್ರಿ. ನೋಡಬೇಡ ಅಮ್ಮಯ್ಯ, ಈ ಮೋಸ ಹೋಗದಿರು ಅಮ್ಮಯ್ಯ. ಈ ದೇಶ ನೋಡದಿರು ಅಮ್ಮಯ್ಯ, ಈ ಮೋಸ ಹೋಗದಿರು ಅಮ್ಮಯ್ಯ. ಎಂದೆಂದಿಗೂ ನಾನು ನಿನ್ನೋಡಿ, ಎಂದೆಂದಿಗೂ ನಾನು ನಿನ್ನೋಡಿ.
ಹೋಗದಿರು ತಮ್ಮಯ್ಯ ಎಂದೆಂದಿಗೂ ನಾನು ನಿನ್ನೋಡೆ ಎಂದೆಂದಿಗೂ ನಾನು ನಿನ್ನೋಡೆ ಲಾ ಸ್ವಾಮ್ಯಾರ ಮಂತ್ರಕರ್ ಚಲೋ ಐತ್ರಿ ನಮ್ಮಪ್ಪ ಅತ್ತಾಗ ಓಡ್ ಹೋಗಂಗಾಗೇನ್ರಿ ನೀವಿನ್ ಹೋಗ್ ಬರ್ರಿ ಸ್ವಾಮ್ಯಾರ ನಮ್ಮ ಅಪ್ಪಗೆ ಹೇಳಿ ನಮ್ಮ ಫಾದರ್ ಮಾ ಬಸ್ಸಿ ಅದನ್ನ ಹೇಳಿದ ಹಾಗೆ ನಡ್ಕೊಂಡ್ರೆ ಮಾತ್ರ ಒಳ್ಳೇದಾಗುತ್ತೆ ಇಲ್ಲ ಸುಟ್ಟು ಭಸ್ಮ ಮಾಡ್ಬೇಡ್ರಿ ಅಪ್ಪ ಇನ್ನ ಜೀವನದಾಗ ಏನೇನ ಕಾಣಕ್ಕೆ ಅದ ನಾನು ಇವ ನಮ್ಮಪ್ಪ ಎಪ್ಪ ಹೋಗಿರ್ಬೇಕ್ರಿ ಅಂತೀನಿ ನಾನು ಇವ್ರು ಹೇಳ್ದಂಗ ನಮ್ಮ ಫಾದರ್ ಮಾವ ಬಸ್ ಮಾಮನ್ನ ಮದುವೆ ಆಗದ ತೀರ್ತೇನೆ ನಾನು ಅವಂಗ ಯಾರು ಮಾಡ್ಕೊಳಂಗಿಲ್ಲ ನಾನು ಯಪ್ಪ ಎಲ್ಲಿ ಹೋದ್ಯೋ ಬಂದು ತಡಿಯೋ